ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾನಿವತ್ತು ಸ್ಯಾಟರ್ಡೆ ಈವ್ನಿಂಗಿಂದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಈವ್ನಿಂಗ್ ಸ್ವಲ್ಪ ತುಳಸಿ ಗಿಡಗಳನ್ನ ತೊಗೊಂಡು ಬಂದಿದ್ದೆ. ಸೊ ಇದನ್ನು ನೆಡೋಣ ಅಂತ ನಡೀತಾ ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಬಂದು ಈವ್ನಿಂಗ್ ಆಗಿತ್ತು. ಮನೆ ಹತ್ರ ತುಳಸಿ ಗಿಡಗಳು ಇತ್ತು ಫಸ್ಟು. ಸೊ ಮನೆಗೆ ಶಿಫ್ಟ್ ಆದಮೇಲೆ ಅದೆಲ್ಲ ಹೋಗ್ಬಿಟ್ಟಿತ್ತು, ಒಣಗೋಗ್ಬಿಟ್ಟಿತ್ತು. ಅಲ್ಲೇ ಹಳೆ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ವಿ. ಸೊ ಹಾಗಾಗಿ ಪಾಟ್ಗಳೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಷ್ಟೇ, ಯಾವುದೇ ಗಿಡಗಳನ್ನ ನೆಟ್ಟಿರಲಿಲ್ಲ. ಸೊ ಮನೇಲಿ ತುಳಸಿ ಗಿಡ ಇರಬೇಕಲ್ವ, ಸೊ ಹಾಗಾಗಿ ಒಂದು 3 ಗಿಡಗಳು ಸಿಗಿತ್ತು ನನಗೆ. ಸೊ ಅದನ್ನು ಕಿತ್ಕೊಬಂದು ಇಲ್ಲಿ ನೆಡೋಣ ಅಂತ ಕುತ್ಕೊಂಡು ನಾನು ರಶ್ವಿನು ಚಿಕ್ಕ ಪಾಪನ ಮಲಗಿಸಿ ನಾನು ರಶ್ವಿನ್ ಇಬ್ಬರು ಇಲ್ಲಿ ಆ ಕೆಲಸನ ಮಾಡ್ತಾಯಿದ್ವಿ. ಈ ಕೆಲಸನೆಲ್ಲ ಮಾಡಿದ್ದು ಆಲ್ಮೋಸ್ಟ್ 5 ಆಗಿತ್ತು. ಸೊ ಆ ಟೈಮಲ್ಲಿ ಕಿತ್ಕೊಬಂದು ಇಲ್ಲಿ ನೆಡ್ತಾ ಇದ್ದೀವಿ. ತುಳಸಿ ಗಿಡನ ಏನಂತಂದರೆ ಚೆನ್ನಾಗಿ ಪೋಷಣೆ ಮಾಡಬೇಕು. ಸೊ ಅದು ಸ್ವಲ್ಪ ಅರಿಶಿನ ಕುಂಕುಮ ಹಾಕೋರು ಸ್ವಲ್ಪ ಬುಡಕ್ಕೆಲ್ಲ ಅರಿಶಿನ ಕುಂಕುಮ ಜಾಸ್ತಿ ಹಾಕ್ಬಾರ್ದು, ಗಿಡ ಒಣಗೋಗ್ಬಿಡುತ್ತೆ. ಹಾಗೆಯೇ ಅಕ್ಕಿ ವಾಟರ್ನ ಹಾಕಿದ್ರೆ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಸೊ ತುಳಸಿ ಗಿಡ ಯಾವ ರೀತಿ ಬೆಳೆಸಬೇಕು ಏನು ಅಂತಲೇ ನಾನು ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ. ಸೊ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಮ್ಮೆ ಅದನ್ನು ಕೂಡ ಚೆಕ್ ಮಾಡಿ. ಇಲ್ಲಿ ಗಿಡಗಳೆಲ್ಲ ನೆಟ್ಟಿದ್ದಾಯಿತು. ಈಗ ನೀರು ಹಾಕ್ತಾ ಇದ್ದೀವಿ. ನಾನು ರಶ್ವಿನ್ ಇಬ್ಬರು ಹೊರಗಡೆ ಕುತ್ಕೊಂಡು ಮಾಡ್ತಾಯಿದ್ವಿ. ರಶ್ವಿನ್ ನನಗೆ ಹೆಲ್ಪ್ ಮಾಡ್ತಾಯಿದ್ದ. ಗಿಡ ಎಲ್ಲ ನೆಟ್ಟಿದ್ದಾದಮೇಲೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಸೊ ಇದು ಮಾರ್ನಿಂಗ್ ನೋಡಬೇಕು ಯಾವ ರೀತಿ ಅಂದರೆ ಸ್ಟ್ರಾಂಗಾಗಿ ಕುತ್ಕೊಂಡಿದ್ರೆ ಗಿಡ ಚೆನ್ನಾಗಿ ನೆಟ್ಕೊಂಡಿದೆ ಅಂತ. ಸ್ವಲ್ಪ ಒಣಗ್ದಂಗೆ ಎಲ್ಲ ಡೆಲ್ಲಾದಂಗೆ ಬಿದ್ದೋದಂಗೆ ಅನಿಸಿದ್ರೆ ಸೊ ಚೆನ್ನಾಗಿ ನೆಟ್ಟಿಲ್ಲ ಅಂತ. ಬಿಸಿಲು ಕೂಡ ಬಂದಿರಲಿಲ್ಲ ಇವಾಗ, ಆಲ್ಮೋಸ್ಟ್ ಬಿಸಿಲು ಬಂದಿಲ್ಲ ಅಂದರೆ ಬಂದಿರೋ ಬಿಸಿಲು ಆಲ್ರೆಡಿ ಹೋಗಿತ್ತು. ಸೊ ನಾನು ಸ್ವಲ್ಪ ಪ್ಲೇಸ್ನ ಚೇಂಜ್ ಮಾಡ್ತಾಯಿದ್ದೀನಿ, ಯಾಕಂದರೆ ಈವ್ನಿಂಗ್ ಒಂದು 5-6 ಹಂಗೆ ಎದುರು ಬಿಸಿಲು ಇಲ್ಲಿ ಗಿಡದ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ನಾನು ಈ ಕಡೆ ಚೇಂಜ್ ಮಾಡಿ ಇಲ್ಲೇ ಪರ್ಮನೆಂಟಾಗಿ ಇಡೋಣ ಅಂತ ಫಿಕ್ಸ್ ಆಗಿ ಸೊ ಈ ಕಡೆನ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು 3 ಪಾರ್ಟ್ಸಲ್ಲಿ ನಾನು ತುಳಸಿ ಗಿಡನ ಇಟ್ಟಿದ್ದೀನಿ, ಯಾವ ಚಿಗುರು ಬಂದರೆ ಬರಲಿ ಅಂತ. ಇನ್ನೊಂದು ಪುಟ್ಟದಾಗಿ ಒಂದು ಮನಿ ಪ್ಲ್ಯಾಂಟ್ನ ಹಾಕಿದೆ, ಅದು ಕೂಡ ಒಣಗೋಗ್ಬಿಟ್ಟಿತ್ತು. ಸೊ ಈಗ ಸ್ವಲ್ಪ ಒಂದೇ ಒಂಚೂರು ಚಿಗುರು ಕಾಣಿಸ್ತಿತ್ತು. ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಒಂದೇ ಒಂಚೂರು ಚಿಗುರು ನೋಡ್ಬೋದು, ನೋಡೋಣ ಬರುತ್ತಾ ಗಿಡ ಅಂತ. ಸೊ ಇಷ್ಟು ಈವ್ನಿಂಗ್. ನಂತರ ಇಲ್ಲಿ ನೋಡ್ಬೋದು ನೈಟು ಆಲ್ಮೋಸ್ಟ್ ಡಿನ್ನರ್ ಎಲ್ಲ ಆದ ನಂತರ ಮಗು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನೋಡ್ತಾಯಿದ್ದೆ. ಅವ್ನು ಮಲಗಿ ಎದ್ದಿದ್ದ. ಎಷ್ಟು ತೀಟೆ ಮಾಡ್ತಾನೆ ಅಂತಂದರೆ ಇವನಿಗಿನ್ನೂ 11 ಮಂತ್ಸ್ ಪಾಪು ಥರನೇ ಬಿಹೇವ್ ಮಾಡಲ್ಲ, ಒಂದು ದೊಡ್ಡ ಮನುಷ್ಯನ ಥರ ತೀಟೆ ಮಾಡ್ತಾ ಇರ್ತಾರೆ. ನೋಡ್ಬೋದು ಇಲ್ಲಿ ಏನೇನಿದೆ. ನನಗೆ ಐಟಮ್ಸ್ ಎಲ್ಲ ಎತ್ತಿರೋಕ್ಕೆ ಹೋಗೋದಿಲ್ಲ,
ಎಷ್ಟು ಸರಿ ವೇಸ್ಟೇಜ್ ಎಲ್ಲ ಸ್ವಲ್ಪ ಅಂದರೆ ಯೂಸ್ ಮಾಡೋ ಅಂಥದ್ದು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನೆಲ್ಲ ಅಲ್ಲಿ ಶೇರ್ ಮಾಡಿರ್ತೀವಿ, ಸ್ಟೋರ್ ಮಾಡಿರ್ತೀವಲ್ವ. ಸೊ ಅದನ್ನೆಲ್ಲ ಹಾಕಿದರೆ ಅದನ್ನು ತೆಗೆದು ಹಾಕ್ತಾ ಇರ್ತಾರೆ. ನಾನು ಎತ್ತಾಕೋಕ್ಕೆ ಅವ್ನು ರಿಟರ್ನ್ ಆಗೋಕ್ಕೆ, ಎತ್ತಾಕೋಕ್ಕೆ ಇದು ರಿಟರ್ನ್ ಆಗೋಕ್ಕೆ ಆಲ್ಮೋಸ್ಟ್ ನೈಟೆಲ್ಲ ಅದೇ ಕೆಲಸ. ಇವನ್ನ ಹಿಡಿದೇ ಆಲ್ಮೋಸ್ಟ್ ಅರ್ಧ ಕೆಲಸ ಇದೇ ಆಗಿರುತ್ತೆ. ಡೇ ಎಲ್ಲ ಅದೇ ಕೆಲಸ. ಏನಾದ್ರು ಡೋರ್ ಓಪನ್ ಮಾಡಿದ್ರೆ ನೀಟಾಗಿ ಬಾಕ್ಲ ಹತ್ರ ಹೊಟ್ಟೋಗ್ಬಿಟ್ಟಿರ್ತಾನೆ. ಸೊ ಹಂಗಾಗಿ ನಾನು ಎಷ್ಟು ಸರಿ ಎತ್ತಾಕಿದ್ರೂ ಅವ್ನು ರಿಟರ್ನ್ ಅದನ್ನು ಹಾಕ್ತಾನೆ ಇರ್ತೇನೆ. ಅದೇ ಪುಟ್ಟ ಮಕ್ಳು ಅಂದರೆ ಇವಾಗೇ ಕಷ್ಟ, ಇಷ್ಟು ದಿನದಿಂದ ಕಷ್ಟ ಬೆಳೆಸೋಕ್ಕೆ. ಇನ್ಮೇಲಿಂದ ಮಕ್ಕಳು ಸ್ವಲ್ಪ ಎದ್ದು ನಿಂತ್ಕೊಳ್ಳೋರಾದಾಗ ಹಿಡಿಬೇಕಾಗುತ್ತೆ, ಬಿದ್ದೋಗ್ಬಿಡ್ತಾರೆ. ಸೊ ಹುಷಾರಾಗಿ ನೋಡ್ಕೋಬೇಕು, ಬಿದ್ದರೆ ಮತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅಂತಾರೆ. ಮತ್ತು ಇವಾಗ ಪುಟ್ಟದಾಗ ಹೆಜ್ಜೆ ಹಾಕಿ ನಡೆಯೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾನೆಲ್ಲ. ಸೊ ಆ ಟೈಮ್ಲೆಲ್ಲ ಹುಷಾರಾಗಿ ನೋಡ್ಕೋಬೇಕು. ಅದನ್ನು ಎದ್ದು ನಿಂತು ಸುಮಾರಷ್ಟು ಸಲ ನಾನು ಅಡುಗೆ ಮಾಡಬೇಕಾದ್ರೆ ಈ ಕೈ ಕೂಡ ಕೊಟ್ಬಿಟ್ಟಿದ್ದಾನೆ, ಇದನ್ನು ಕ್ಲೋಸ್ ಆಗಿಬಿಟ್ಟು. ಆದರೂ ಹೇಳಿದ ಮಾತಂತೂ ಕೇಳಲ್ಲ, ಅಲ್ಲಿಗೆ ಹೋಗಬೇಕು. ಸಿಕ್ಕಿದ್ದೆಲ್ಲ ಬಾಯಿಗೆ ಇಟ್ಕೊಳ್ಳೋದು, ಏನು ಸಿಕ್ಕಿದ್ರೆ ಅದೆಲ್ಲ ಬಾಯಿಗೆ ಇಟ್ಕೋತಾರೆ. ಸೊ ಇಂಥ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ಕೇರಾಗಿ ನೋಡ್ಕೋಬೇಕು. ಯಾಕಂದರೆ ಅವ್ರ ಮಕ್ಳಿಗೆ ಗೊತ್ತಾಗೋದಿಲ್ಲ, ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೊಳ್ಳೋದು, ನುಂಗ್ಬಿಡೋದು, ಆ ಥರ ಮಾಡ್ತಾಯಿರ್ತಾರೆ. ಮತ್ತು ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ ಇವನು. ಎದ್ದು ನಿಂತ್ಕೊಳ್ಳೋಕೆ ಟ್ರೈ ಮಾಡಿ ಎಷ್ಟೋ ಸಲ ಬಿದ್ದು ಹೋಗ್ತಾ ಇರ್ತಾನೆ. ಹಾಗಾಗಿ ಮಕ್ಕಳನ್ನ ಎಷ್ಟು ಹುಷಾರಾಗಿ ನೋಡಿಕೊಂಡ್ರೂ ಕೂಡ ಕಡಿಮೆನೇ ನನ್ನ ಪ್ರಕಾರ. ನೋಡ್ಬೋದು ಅವನ ಹತ್ರ ಶಾರ್ಪಲ್ಲಿರೋ ಅಂಥದ್ದು ಐಟಮ್ಸ್ ನಾನು ಕೊಡದೆ ಈಸ್ಕೊತಾ ಇದ್ದೀನಿ. ಹಾಗೆಯೇ ಚಾರ್ಜರ್ ಇದ್ದರೆ ಈಸ್ಕೊತಾ ಇದ್ದೀನಿ. ಇಷ್ಟು ಇವತ್ತು ಸಾಟರ್ಡೆ ನೈಟ್ ಮಾಡಿದ್ದು ಬ್ಲಾಗು. ಮತ್ತು ನಾನು ಕಂಟಿನ್ಯೂ ಮಾಡಿಲ್ಲ. ಇದು ಬಂದು ಸಂಡೇ ಮಾರ್ನಿಂಗ್. ಸ್ವಲ್ಪ ಗೆಸ್ಟ್ ಬರೋರು ಇಬ್ಬರು ಇದ್ದರು. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಮಟನ್ ತರಿಸಿ ಮಟನ್ ಮಾಡ್ತಾಯಿದ್ದೀನಿ. ಇದು ಬಂದು ಮಟನ್ 1 kg ತೊಗೊಂಬಂದಿದ್ರು. ಆಲ್ಮೋಸ್ಟ್ 850 ರುಪೀಸ್ ಇತ್ತು ಪ್ರೈಸ್ ಮಟನ್ನು. ನಮ್ಮ ಮನೇಲಿ ಮಟನ್ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಗೆಸ್ಟ್ ಬರ್ತಾರೆ ಅಂದಿದ್ದಕ್ಕೆ. ಸೊ ಅವ್ರಿಗಾಗಿ ನಾನು ಮಟನ್ನ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಸೊ ಇಲ್ಲಿ ಮಟನ್ ಸಾರನ್ನ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಟೀ ಕಾಫಿ ಎಲ್ಲ ಮುಗಿಸಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಟೀ ಮಾಡ್ತಾಯಿದ್ದೀನಿ, ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೋಡ್ಬೋದು ಬೆಳಗ್ಗೆ ಕೂಡ ಆಲ್ರೆಡಿ ಬರ್ತಾ ಇದೆ. ಇಲ್ಲಿ ಇದು ಚಿಕನ್ಗೆ ಅಂತ ಸ್ವಲ್ಪ ಮಿಕ್ಸಿಗೆ ಹಾಕಿರೋದನ್ನು ಎತ್ತಿಟ್ಕೊಂಡಿದ್ದೀನಿ ಚಿಕನ್ ಮಾಡೋಕ್ಕೆ. ಮತ್ತು ಇಲ್ಲಿ ಸ್ವಲ್ಪ ಒಗ್ಗರಣೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಚಿಕನ್ ಮಸಾಲ, ಗರಂ ಮಸಾಲ ಎಲ್ಲ ಇಟ್ಟಿದ್ದೀನಿ. ಇದು ಬಂದು ಇದನ್ನೇನೋ ಕೊಬ್ಬು ಅಂತಾರಂತೆ. ಸೊ ನಾನು ಮಟನ್ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲಲ್ವ. ಸೊ ಹಾಗೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟು ಲಾಸ್ಟಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ನಮ್ಮ ಮನೆಯವ್ರು ಹೇಳಿದ್ದು ಲಾಸ್ಟಲ್ಲಿ ಹಾಕಬೇಕು ಅಂತ ಅದನ್ನು ತೆಗೆದಿಟ್ಟಿದ್ದೀನಿ. ನಂತರ ಇಲ್ಲಿ ಮುದ್ದೆನ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ವ ಸೊ ಗೆಸ್ಟ್ ಬರ್ತಾರೆ ಅಂತ. ಸೊ ಹಾಗಾಗಿ ನಾನು ಮುದ್ದೆನ ಮಾಡ್ಕೊಂಡಿದ್ದೀನಿ. ಮುದ್ದೆ ಮಾಡಿ ಒಂಚೂರು ರೈಸ್ ಕೂಡ ಮಾಡಿದೆ. ರೈಸು, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಎಲ್ಲ ಮಾಡಬೇಕಿತ್ತು. ಸೊ ಹಾಗಾಗಿ ಮಟನ್ ಬೇಯ್ತಾ ಇತ್ತು, ಮುದ್ದೆ ಆಗಿತ್ತು, ರೈಸ್ಗೆ ಕೂಡ ಇಟ್ಟಿದೆ. ಇದು ಬಂದು ಚಿಕನ್ನು. ಸೊ ನಾನು ಮಟನ್ ತಿನ್ನೋದಿಲ್ಲ, ಹಾಗಾಗಿ ನನಗೆ ಅಂತ ಒಂದು 1/2 kg ಚಿಕನ್ ತೊಗೊಂಬಂದಿದ್ರು. ಇದನ್ನು ತುಳಿತಾ ಇದ್ದೀನಿ ನೀಟಾಗಿ. ನಮ್ಮನೇಲಿ ಏನು ಅಡ್ವಾಂಟೇಜ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕು ಹೊರಗಡೆಗೆ ಬರುತ್ತೆ ಕಿಚನ್ ಒಳಗಡೆ. ನಾನು ಅಡುಗೆ ಮಾಡ್ತಾಯಿದ್ರೆ ಸೊ ಅದೇನು ವಿಟಮಿನ್ ಡಿ ಡೈರೆಕ್ಟಾಗಿ ಸಿಗ್ತಾ ಇರುತ್ತೆ ನನಗೆ. ಇಲ್ಲಿ ನೋಡ್ಬೋದು, ಇಲ್ಲೇನು ಒಂದು ಕೈಯಲ್ಲಿ ತೊಳಿತಾ ಇದ್ದೀನಿ ಅಂದರೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಇನ್ನೊಂದು ಕೈಯಲ್ಲಿ ತೊಳಿತಾ ಇದ್ದೀನಿ. ನಮ್ಮ ವೀಡಿಯೋದಲ್ಲಿ ಮಾತ್ರ ಇಷ್ಟು ತೋರಿಸಿರೋದು. ಮತ್ತು ನಾನು ನೀಟಾಗಿ ಫೋನ್ ಇಟ್ಟಾದ ನಂತರ 2-3 ಸಲ ನೀಟಾಗಿ ತೊಳಿತೀನಿ ನನ್ನ ಚಿಕನ್ನ. ಮತ್ತು ಇಷ್ಟೇ ತೊಳೆದು ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಸೊ ನೀಟಾಗಿ ಚಿಕನ್ ಎಲ್ಲ ತೊಳೆದು ಇದನ್ನು ಕೂಡ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಾನು ಚಿಕನ್ ಸಾಂಬಾರು ಮಾಡೋದು ಸುಮಾರು ಸರಿ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಸೊ ಅದೇ ನಾನು ಬ್ಲಾಗಲ್ಲಿ ತೋರಿಸ್ತಿಲ್ಲ. ಮತ್ತು ಚಿಕನ್ ಮಾಡೋ ಅಷ್ಟರಲ್ಲಿ ಚಿಕನ್ ಮಟನ್ ಇದೆಲ್ಲ ಮಾಡೋ ಅಷ್ಟರಲ್ಲಿ ನೋಡ್ಬೋದು ಕಿಚನು ಎಷ್ಟು ಮೆಸ್ಸಿ ಆಗಿರುತ್ತೆ ಅಂದರೆ. ಇನ್ನು ಅದೇ ಕೆಲಸ ಅಲ್ವಾ, ಅಡುಗೆ ಮಾಡ್ತಾ ಎಲ್ಲ ಐಟಮ್ಸ್ ಯೂಸ್ ಮಾಡಲೇಬೇಕು. ಟೀ ಮಾಡಿರೋಂಥ ಐಟಮ್ಸು ಎಲ್ಲ ಅಲ್ಲೇ ಇತ್ತು. ಎಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಅಡುಗೆ ಮಾಡಿ ಸೈಡ್ಗೆ ಇಟ್ಬಿಟ್ರೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಬೋದು ಕಿಚನ್ ಅಂತ. ಇಲ್ಲಿ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಪುದೀನ ತೊಗೊಂಡು ಬಂದಿದ್ರು. ಪುದೀನಲ್ಲಿ ಸ್ವಲ್ಪ ಬೇರಿತ್ತು, ನೆನೆ ನಾನು ತೋರಿಸಿದ್ನಲ್ವ. ಸೊ ಅದನ್ನು ರಸವಿನ ಕಿತ್ತಾಕ್ಬಿಟ್ಟಿದ್ದ, ಹಾಗಾಗಿ ಮತ್ತೆ ಅದನ್ನು ತೆಗೆದ್ಬಿಟ್ಟು ಇಲ್ಲಿ ಪುದೀನ ಬೇರನ್ನ ಇಡ್ತಾ ಇದ್ದೀನಿ. ನೋಡೋಣ ಬರುತ್ತಾ ಬರಲ್ವ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇರಿತ್ತಲ್ಲ, ಗಿಡ ಏನಾದರೂ ಬರುತ್ತೇನೋ ಅಂತ ಅದನ್ನು ಪಾಟಲ್ಲಿ ಇಡ್ತಾ ಇದ್ದೀನಿ. ಬಂದರೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ನಾವು ಮನೆ ಹತ್ರ ಬೆಳೆದಿರೋದನ್ನು ಒಂದು ಎಲೆ ಹಾಕಿದ್ರೂ ಕೂಡ ಖುಷಿನೇ. ಹೊರಗಡೆಯಿಂದ ತೆಗೆದ್ರೆ ನೀವು ಎಷ್ಟೇ ಹಾಕಿದ್ರೂ ಕೂಡ ಅಷ್ಟೊಂದು ಏನು ಅನಿಸಲ್ಲ. ಸೊ ಹಾಗಾಗಿ ನಾನಿಲ್ಲಿ ಇದನ್ನು ಕೂಡ ತೊಗೊಂಡು ಬಂದು ಪಾಟಲ್ಲಿ ಇಡ್ತಾ ಇದ್ದೀನಿ. ನೋಡಬೇಕು ಹೇಗೆ ಬರುತ್ತೆ ಅಂತ. ಮತ್ತು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ಇದು ಅಷ್ಟೇ, ಇದು ಕೂಡ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡೋಣ ಅಂತ ಇದನ್ನು ಕೂಡ. ಮತ್ತು ನೆನ್ನೆ ತುಳಸಿ ಗಿಡಗಳೆಲ್ಲ ಇಟ್ಟಿದ್ನಲ್ಲ, ಸೊ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ಅಂತ.
ಇಲ್ಲಿ ಏನು ಗೊತ್ತಾ, ಈ ಥರ ಬುಡದಲ್ಲಿ ಟೈಟಾಗಿ ಪ್ರೆಸ್ ಮಾಡಿದ್ರೆ ಸೊ ಅದರಲ್ಲಿ ಗಾಳಿ ಹೋಗಬಾರ್ದು ಒಳಗಡೆ. ಸೊ ಗಾಳಿ ಹೊಡೆದ್ರೆ ಗಿಡ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಸೊ ನೀಟಾಗಿ ಗಾಳಿ ಹೋಗದಿರೋ ಥರ ಟೈಟಾಗಿ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೆನ್ನೆ ಹಾಕಿದ ಗಿಡಗಳು ಚೆನ್ನಾಗೇ ಆಗಿತ್ತು. ಸೊ ಅದನ್ನು ಕೂಡ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ. ನಂತರ ಇಲ್ಲಿ ಸ್ವಲ್ಪ ನೀರನ್ನ ಹಾಕ್ತಿದ್ದೀನಿ. ನೆನ್ನೆ ಹಾಕಿರೋದು ಆಲ್ರೆಡಿ ಇತ್ತು, ವಾಟರ್ ತೇವ ಇತ್ತು, ಆದ್ರೂ ಇರಲಿ ಅಂತ ಹಾಕಿ ಇದನ್ನು ಕೂಡ ಸ್ವಲ್ಪ ಬಿಸಿಲಿಗೆ ಇಡ್ತಾಯಿದ್ದೀನಿ. ಗಿಡಕ್ಕೆ ಏನಿದ್ರೂ ಬಿಸಿಲು ಗಾಳಿ ಅನ್ನೋದು ಚೆನ್ನಾಗಿದ್ರೇ ಬರೋದು ಚೆನ್ನಾಗಿ ಗಿಡಗಳು. ಇಲ್ಲಿ ನೋಡ್ಬೋದು ಮಟನ್ ರೆಡಿ ಆಗಿತ್ತು. ಮತ್ತು ಇಲ್ಲಿ ಚಿಕನ್ಗೆ ಅಂತ ಚಿಕ್ಕದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಅರ್ಧ kg ಆಗಿರೋದ್ರಿಂದ ಚಿಕ್ಕ ಕುಕ್ಕರ್ ಸಾಕಾಗುತ್ತೆ. ಸೊ ಇದನ್ನು ರೆಸಿಪಿ ಏನು ತೋರಿಸ್ತಿಲ್ಲ ಅಂತ ಹೇಳಿದ್ನಲ್ವ. ಸೊ ಇದು ಕಬಾಬ್ಗೆ ಯೂಸ್ ಮಾಡಿರೋಂಥ ಆಯಿಲ್ ಇತ್ತು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಚಿಕನ್ ಸಾಂಬಾರನ್ನ ಮಾಡ್ತೀನಿ. ಚಿಕನ್ ಸಾಂಬಾರು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಚಾಪ್ಸ್ ಥರ ಮಾಡ್ಕೋತಾ ಇದ್ದೆ. ನನಗೊಬ್ಳಿಗೆ ಆಗಿರೋದ್ರಿಂದ ಚಿಕನ್ ಚಾಪ್ಸ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚಿಕನ್ ಚಾಪ್ಸ್ ಮತ್ತು ಚಿಕನ್ ಸಾಂಬಾರನ್ನ ಮಟನ್ ಸಾಂಬಾರನ್ನ ಮತ್ತೆ ಇಟ್ಟಿದ್ದೀನಿ. ಅದು ಏನು ಕಬ್ಬು ಅಂತಾರಲ್ವ, ಸೊ ಅದನ್ನು ಹಾಕಿ ಇನ್ನೊಂದು ವಿಸಿಲ್ ಹಾಕ್ಸೋಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಚಿಕನ್ ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ನಾನ್ ವೆಜ್ ರೆಸಿಪೀಸ್ ಎಲ್ಲ ನಿಮ್ಗೆ ಆಲ್ರೆಡಿ ಸುಮಾರು ಸಲ ತೋರಿಸಿದ್ದೀನಿ. ಇಲ್ಲಿ ನೋಡ್ಬೋದು ಇಷ್ಟು ಮಾಡಿ ಬರೋ ಅಷ್ಟರಲ್ಲಿ ಇಲ್ಲಿ ಪಾಪು ಎದ್ದು ಡೋರ್ ಹೊಡಿತಾ ಇರ್ತಾನೆ ಅವನು. ಇಲ್ಲಿ ನೋಡ್ಬೋದು ಇಲ್ಲಿ ಎದ್ದಿದ್ದಾನೆ. ಇವಾಗ ಇವನ್ನ ಎತ್ಕೊಂಡು ಮಿಕ್ಕಿದ ಅಡುಗೆ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕು. ಹೀಗಿರುತ್ತೆ ಮಕ್ಕಳಿರೋ ಮನೇಲಿ ಏನು ಮಾಡೋದು. ಸೊ ರಸ್ವಿನ್ ಇನ್ನೂ ಮಲಗಿದ್ದ, ಬೆಳಗ್ಗೆ ಇನ್ನೂ ಎದ್ದಿರಲಿಲ್ಲ. ಮತ್ತು ಈಗ ಇವನ್ನ ಎತ್ಕೊಂಡು ಮುಂದಿನ ಕೆಲಸ ಮಾಡಬೇಕು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಅಡುಗೆ ಇನ್ನೂ ಅರ್ಧಂಬರ್ಧ ಆಗ್ತಾಯಿತ್ತು. ಇನ್ನೇನು ಅದು ಚಿಕನ್ ಸಾಂಬಾರು ಒಂದು ಮಾಡಬೇಕಿತ್ತು. ರೈಸು, ಮುದ್ದೆ, ಮಟನ್ ಸಾರೆಲ್ಲ ಆಗಿತ್ತು. ಅಷ್ಟರಲ್ಲಿ ನೋಡ್ಬೋದು ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಂತ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕಂದ್ರೆ ಇನ್ನೊಂದು 1/2 hour ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಗುಡಿಸಿ ಮನೆಗಳೆಲ್ಲ ಒರೆಸೋ ಅಷ್ಟರಲ್ಲಿ ಒಂದಷ್ಟು ಟೈಮ್ ಆಗುತ್ತೆ. ತೋರಿಸ್ತೀನಿ ನಿಮಗೆ ಬಿಫೋರು ಆಫ್ಟರು ಹೇಗಿರುತ್ತೆ ಅಂತ. ಮಕ್ಕಳೆಲ್ಲ ಮಲಗಿಸಿ ಸ್ನಾನ ಎಲ್ಲ ಮಾಡಿಸಾದ ನಂತರ ನೋಡ್ಬೋದು ಇಲ್ಲಿ ಮುದ್ದೆ ಪಾತ್ರೆ ಒಂದು ಇಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಅದು ತೇವ ಇರುತ್ತಲ್ವ, ಗಟ್ಟಿಯಾಗಿ ಆಗ್ಬಿಟ್ಟಿರುತ್ತೆ. ಅದೆಲ್ಲ ನೆಂದರೆ ಮಾತ್ರ ಮತ್ತೆ ಕ್ಲೀನ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀಟಾಗಿ ಈಗ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಬಂದು ಅವರೆಲ್ಲ ಊಟ ತಿಂದು ಹೋದ ನಂತರ ತೋರಿಸ್ತಾ ಇರೋದು. ಇದು ಸಾಂಬಾರು, ಸ್ವಲ್ಪ ಮಟನ್ ಸಾಂಬಾರು ಇತ್ತು, ಹಾಗೆಯೇ ಸ್ವಲ್ಪ ರೈಸು, ಇದು ಸ್ವಲ್ಪ ಚಿಕನ್ ಸಾಂಬಾರಿದೆ, ಮತ್ತು ಮುದ್ದೆ ಕೂಡ ಸ್ವಲ್ಪ ಒಂಚೂರು ಉಳಿದಿತ್ತು. ಸೊ ಇಷ್ಟು ಇತ್ತು. ಇದು ಕೂಡ ನೈಟ್ಗೆ ಇದೇ ಆಗುತ್ತೆ. ಇನ್ನು ಸ್ವಲ್ಪ ಮುದ್ದೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ. ಸೊ ಕಿಚನ್ನು ಯಾವಾಗಾದರೂ ಅಷ್ಟೇ ನೀಟಾಗಿ ಕ್ಲೀನಾಗಿದ್ದರೆ ಮಾತ್ರ ಸಮಾಧಾನ, ಇಲ್ಲಾಂದರೆ ಅಷ್ಟೊಂದು ಸಮಾಧಾನ ಆಗೋಲ್ಲ. ಇಲ್ಲಿ ರಸ್ವಿನ್ ನೋಡ್ಬೋದು ಎದ್ದು ಅವ್ನು ಊಟ ಎಲ್ಲ ಮಾಡಿ ಇನ್ನೊಂದು ರೌಂಡು ಟಿ ವಿ ನೋಡಿಕೊಂಡು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದ. ಸೊ ಅವನಿಗೆ ರೆಗ್ಯುಲರಾಗಿ ಇರಲೇಬೇಕು ಮೋಟು ಪತ್ತು. ಸೊ ಅದೇ ನಡೀತಾ ಇತ್ತು. ನೋಡಿಕೊಂಡು ಮಲ್ಕೊಂಡಿದ್ದ. ಮತ್ತು ಚಿಕ್ಕವ್ರನ್ನ ಮಲಗಿಸಿದ್ದೀನಿ. ನಾನು ನಿಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸಿದ್ದು ಹಾಗೆಯೇ ರೆಡಿ ಮಾಡಿದ್ದು. ಸೊ ಅದೇನು ತೋರಿಸಿಲ್ಲ. ಸ್ನಾನ ಮಾಡಿ ಇನ್ನೊಂದು ರೌಂಡ್ ಮಲಗಿದ. ಬೆಳಗ್ಗೆಯಿಂದ ಆಲ್ಮೋಸ್ಟ್ 10-10:30 ಅಷ್ಟರಲ್ಲಿ ಇಷ್ಟು ಕೆಲಸ. ಇಷ್ಟು ಇವತ್ತಿನ ವ್ಲಾಗ್. ಮತ್ತು ನಾನು ಮುಂದಿನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.